ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ಒಡೆದ ಮನೆಯಾಗಿರುವುದು ನಿಜ. ಬಿಜೆಪಿಯಲ್ಲಿ ಕೆಲವರು ಒಡಕು ಉಂಟು ಮಾಡ್ತಾ ಇದ್ದಾರೆ ಎಂದು ಯತ್ನಾಳ್ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ಈ ಬಗ್ಗೆ ದಾವಣಗೆರೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಎಲ್ಲವನ್ನ ಕೇಂದ್ರದ ನಾಯಕರ ಗಮನಕ್ಕೆ ತಂದಿದ್ದೇವೆ. ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರನ್ನೂ ಒಟ್ಟಾಗಿ ಬರುವಂತೆ ಹೇಳಿದ್ದೀವಿ. ಪಕ್ಷವನ್ನ ಎಲ್ಲರೂ ಕೂಡ ಒಟ್ಟಾಗಿ ಕಟ್ತೀವಿ. ಎಲ್ಲರೂ ಕೂತು ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳೋಣ ಎಂದು ಯತ್ನಾಳ್ ಟೀಮ್ಗೆ ಓಪನ್ ಆಫರ್ ಕೊಟ್ಟಿದ್ದಾರೆ. ಈಗಾಗಲೇ ವಕ್ಫ್ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಿಂದ ಚಾಮರಾಜನಗರದವರೆಗೆ 1 ತಿಂಗಳ ಕಾಲ ಜನಜಾಗೃತಿ ಅಭಿಯಾನ ಆರಂಭಿಸಿದ್ದು, ಡಿಸೆಂಬರ್ 25ರಂದು ಬೆಂಗಳೂರಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಯಾವಾಗ ಕರೆದು ಸಹ ನಾನು ದಾವಣಗೆರೆ ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತೇನೆ. ಯಾರು ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಮುಂದೆ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತು ಹೇಳಿದ್ದೇನೆ. ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರೋದಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಿಜೆಪಿನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ, ನೀವು ಹೇಳಿದಂತೆಯೇ. ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬ್ರಿಟಿಷರನ್ನೇ ಓಡಿಸಿದ್ದಾರೆ, ಇನ್ನು ಬಿಜೆಪಿ ಯಾವ ಲೆಕ್ಕ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಯಾವುದು ಹೇಳೋದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಬಿಜೆಪಿ JDS ಬರುವಂಥದ್ದು ಹುಡುಗರು ಒಂದಾಗಿ ಮುಂದೆ ಹೋಗ್ತೇವೆ. ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಅವರು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಯಾವುದೂ ಆಗೋದಿಲ್ಲ. ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ತಲೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.